Welcome you all. Am I audible? Please type yes, anyone. Okay. Today we will study compound stresses. Compound stresses. Compound stress another name ಏನಂದ್ರೆ ಕಾಂಪ್ಲೆಕ್ಸ್ ಸ್ಟ್ರೆಸ್ ಅಂತ. ಕಾಂಪ್ಲೆಕ್ಸ್ ಸ್ಟ್ರೆಸ್. ಇನ್ನು ಕೆಲವರು ಏನು ಮಾಡ್ತಾರೆ ಅಂದ್ರೆ ಇದಕ್ಕೆ ಚಾಪ್ಟರ್ ಹೆಸರನ್ನೇ ಪ್ರಿನ್ಸಿಪಲ್ ಸ್ಟ್ರೆಸಸ್ ಅಂತ ಇಡ್ತಾರೆ. ಪ್ರಿನ್ಸಿಪಲ್ ಸ್ಟ್ರೆಸಸ್ ಅಂಡ್ ಪ್ರಿನ್ಸಿಪಲ್ ಸ್ಟ್ರೈನ್ಸ್ ಅಂತ ಹೆಸರಿಡ್ತಾರೆ. ಓಕೆ, ಅವ್ರವ್ರ ಇಷ್ಟ. ಕೆಲವರು ಈ ಚಾಪ್ಟರ್ ಹೆಸರಿಡ್ತಾರೆ, ಕೆಲವರು ಈ ಚಾಪ್ಟರ್ ಹೆಸರಿಡ್ತಾರೆ, ಕೆಲವರು ಇವೆರಡು ಚಾಪ್ಟರ್ ಹೆಸರಿಡ್ತಾರೆ. ಕೆಲವರು ಥಿಯರಿ ಆಫ್ ಎಲಾಸ್ಟಿಸಿಟಿ ಒಳಗಡೆ ಏನು ಬರಂಗಿಲ್ಲ. ಇವೆರಡು ಚಾಪ್ಟರ್ ಇಡ್ಬೋದು, ರೈಟಾ? ಇವುಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಇವತ್ತಿನ ದಿನ ಹೆಂಗದಂದ್ರೆ ಈ ಚಾಪ್ಟರ್ ಬಹಳಷ್ಟು ಸಬ್ಜೆಕ್ಟ್ಸ್ಗಳಿಗೆ ಫೌಂಡೇಶನ್. ಒಂದು ಸ್ಟ್ರೆಂತ್ ಆಫ್ ಮಟೀರಿಯಲ್ ಒಳಗಡೆ ಈ ಚಾಪ್ಟರ್ ಹೆಸರು ಐತೆ, ಅದು ಕಾಂಪೌಂಡ್ ಸ್ಟ್ರೆಸ್ ಅಂತ. ಈ ಚಾಪ್ಟರ್ಲಿಂದ ನೀವು 3 ಸರ್ಕಲ್ ಕಲಿಬೋದು. 3 ಸರ್ಕಲ್ಗಳು. 3 ಸರ್ಕಲ್ ಬಂತು ಅಂತಂದ್ರೆ ಜಿಯೋಟೆಕ್ನಿಕಲ್ ಒಳಗಡೆ ಶಿಯರ್ ಸ್ಟ್ರೆಂತ್ ಚಾಪ್ಟರ್ದು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾವ. ಮತ್ತು ಜಿಯೋಟೆಕ್ನಿಕಲ್ ಒಳಗಡೆ ಆಕ್ಟಿವ್ ಅರ್ತ್ ಪ್ರೆಷರ್ ಮತ್ತು ಪ್ಯಾಸಿವ್ ಅರ್ತ್ ಪ್ರೆಷರ್ ಅಲ್ಲ, ಲ್ಯಾಟ್ರಲ್ ಅರ್ತ್ ಪ್ರೆಷರ್ ಚಾಪ್ಟರ್ ಏನೈತಲ್ಲ ಅದ್ರದ್ದೆಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾವ. ಅಂದ್ರೆ ಅಲ್ಲಿ ಅರ್ಥ ಇದು ಅದಕ್ಕೆ ಏನು ಸಬ್ಸಿಡರಿ, ಇದನ್ನು ಓದಿದ್ರೆ ಅಲ್ಲಿ ಅರ್ಥ ಆಗುತ್ತೆ ಅನ್ನಂಗೆ. ಇಲ್ಲ ಅಂದ್ರೆ ಅಲ್ಲಿ ಮಗಪ್ ಮಾಡ್ಬೇಕಷ್ಟೇ, ಓಕೆನಾ? ನೆಕ್ಸ್ಟ್ ಸ್ಟೆಬಿಲಿಟಿ ಆಫ್ ಸ್ಲೋಪ್ಸ್ ಅಂತ ಐತಲ್ಲ, ಅದು ಚಾಪ್ಟರ್ ಚೆನ್ನಾಗಿ ಅರ್ಥ ಆಗ್ತದೆ. ಇವು 3 ಚಾಪ್ಟರ್ ಇದು ಫೌಂಡೇಶನ್ ಆಗ್ತದೆ. ಮತ್ತು ಅಲ್ಲೇ ಇಲ್ಲೇ ಎಲ್ಲ ಕಡೆ ಟಚ್ ಮಾಡ್ತಾ ಇರ್ತದೆ. ನೆಕ್ಸ್ಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಒಳಗಡೆ ಹೈಡ್ರೋಸ್ಟ್ಯಾಟಿಕ್ ಅಂತ ಬರ್ತದೆ, ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಅಂತೇಳಿ. ಹೈಡ್ರೋಸ್ಟ್ಯಾಟಿಕ್ ಪ್ರೆಷರಲ್ಲಿ ಇದ್ರದ್ದು ಒಂದು ಸ್ವಲ್ಪ ಪಾತ್ರ ಐತಿ, ಆಯಿತಾ? ನೆಕ್ಸ್ಟ್ ಡ್ಯಾಮ್ ಸೆಕ್ಷನ್ಸ್ ಒಳಗೆ ಹೋದಾಗ ಡ್ಯಾಮ್ ಸೆಕ್ಷನ್ಸಲ್ಲಿನೂ ಕೂಡ ಫೋರ್ಸಸ್ ಇನ್ ವೈ ಡೈರೆಕ್ಷನ್, ಎಕ್ಸ್ ಡೈರೆಕ್ಷನ್ ಇಂಥವೆಲ್ಲ ಕಾನ್ಸೆಪ್ಟ್ ಬರ್ತದೆ. ನೆಕ್ಸ್ಟ್ PSC ಒಳಗಡೆ ಪ್ರೀ ಸ್ಟ್ರೆಸ್ ಇಂಜಿನಿಯರಿಂಗ್ ಒಳಗೂ ಕೂಡ ಕಾನ್ಸೆಪ್ಟ್ಸ್ ಬಂದೇ ಬರ್ತಾವೆ. ನೀವು ಇಲ್ಲಿ ಇಕ್ವೇಷನ್ಸ್ ನೋಡ್ಕೊಂಡ್ರೆ PSC ಸ್ಟಡಿ ಮಾಡೋಕೆ ಹೋಗ್ತೀವಲ್ಲ ಅವಾಗ ಮತ್ತೆ ಇದೇ ಕಾನ್ಸೆಪ್ಟ್ಸ್ ರಿಪೀಟ್ ಆಗ್ತಿರ್ತಾವೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅದ, ಯಾವುದಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ. ಅದರೊಳಗೆ ಎಸ್ಪೆಷಲಿ ಮೊಮೆಂಟ್ ಆಫ್ ಇನರ್ಷಿಯಾದೊಳಗಡೆ IXX, IYY ಮತ್ತು IXY ಇವುಗಳದ್ದು ರಿಲೇಷನ್ ಕಂಡುಹಿಡಿಬೇಕಾದಾಗ ಈ ಫಾರ್ಮುಲಾಗಳು ಮತ್ತೆ ಯೂಸ್ ಆಗ್ತವೆ. ಈ ರೀತಿ ಇನ್ನು ನಾನು ನೆನಪಾಗಿದ್ದಷ್ಟೇ ಬರ್ದಿನ ಇಲ್ಲಿ ಅಂತ ಹೇಳ್ತಾ, ಈ ರೀತಿ ಮೋಸ್ಟ್ ಆಫ್ ದ ಸಬ್ಜೆಕ್ಟ್ಸ್ಗೆ ಈ ಚಾಪ್ಟರು ಬೇಸ್ ಆಗಿರ್ತದ. ಈ ಚಾಪ್ಟರ್ನ ಒಟ್ಟ ಮರಿಬಾರ್ದು ಹೇಳ್ತಾ. ನೀವು ಬೇರೆ ಯಾವ್ದು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಚಾಪ್ಟರ್ ಮಾತ್ರ ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ಇದ ಒಂಥರ 2 ಸ್ಟ್ರೆಸ್ ಅದಾವ ನಮ್ಮ ಹತ್ರ. ಯಾವುದು ನಾರ್ಮಲ್ ಸ್ಟ್ರೆಸ್ ಅಂತ ಒಂದು, ಅಥವಾ ಡೈರೆಕ್ಟ್ ಸ್ಟ್ರೆಸ್ ಸಿಗ್ಮಾ ಅಂತ ಹೇಳ್ತೀವಿ, ಇನ್ನೊಂದು ಶಿಯರ್ ಸ್ಟ್ರೆಸ್. ಇದೇ ನಮ್ಮ ಇಂಜಿನಿಯರಿಂಗನ್ನು ರೂಲ್ ಮಾಡವು ಇವೆರಡು. ಎಲ್ಲ ಕಡೆಗೂ ಐದರ್ ನಾರ್ಮಲ್ ಸ್ಟ್ರೆಸ್ ಇರ್ತೈತಿ, ಇಲ್ಲ ಶಿಯರ್ ಸ್ಟ್ರೆಸ್ ಇರ್ತೈತಿ. ನೀವು ಬೆಂಡಿಂಗ್ ಚಾಪ್ಟರ್ ಹೋಗ್ರಿ, ಫ್ಲೆಕ್ಚರಲ್ ಚಾಪ್ಟರ್ ಹೋಗ್ರಿ, ಟಾರ್ಷನ್ಗೆ ಹೋಗ್ರಿ, ಅಥವಾ ಯಾವುದೋ ಸ್ಟ್ರೈನ್ ಎನರ್ಜಿ ಒಳಗೆ ಹೋಗ್ರಿ, ಅಥವಾ ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ಒಳಗೆ ಹೋಗ್ರಿ, RCC ಒಳಗೂ ಬರ್ತದೆ. PSC ಜೊತೆಗೆ RCC ಒಳಗೂ ಕೂಡ ಇದ್ರಲ್ಲಿ ಬೇಸ್ ಅದು. ಎಲ್ಲೇ ಹೋದ್ರೂ ಕೂಡ ನೀವು ಈ 2 ಸ್ಟ್ರೆಸ್ಗಳನ್ನು ಬಿಡಕ್ಕೆ ಸಾಧ್ಯ ಇಲ್ಲ. ಒಂದು ನಾರ್ಮಲ್ ಸ್ಟ್ರೆಸ್ಸು, ಒಂದು ಶಿಯರ್ ಸ್ಟ್ರೆಸ್. ಇವೆರಡೂ ಕಾಂಬಿನೇಷನ್ಸ್ ಅಂತೂ ಇದ್ದೇ ಇರ್ತಾವೆ. ಅಂಡರ್ಸ್ಟುಡಾ? ದೇರ್ಫೋರ್ ಈ ಚಾಪ್ಟರ್ ಎಲ್ಲ ಕಡೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿಕೊಂಡಿದೆ. ಎಲ್ಲಿ ಹೋದ್ರೂ ಇವರಿಗೆ ಕಪ್ಪ ಕೊಡಲೇಬೇಕು. ಇವರ ಕಪ್ಪ ಬಹಳ ಇಂಪಾರ್ಟೆಂಟ್. ಟ್ಯಾಕ್ಸ್ ಪೇ ಮಾಡಲೇಬೇಕು, ಅಂದರೆ ಇಷ್ಟ ಸಬ್ಜೆಕ್ಟ್ಸನ್ನು ಸ್ಟಡಿ ಮಾಡಲೇಬೇಕು. ಇದು ಹೋಗೋದಕ್ಕಿಂತ ಮುಂಚೆ ನಾವು ಒಂದು ಟರ್ಮ್ದು ಡೆಫಿನಿಷನನ್ನು, ಅದರದ್ದು ಮೀನಿಂಗನ್ನು ಅರ್ಥ ಮಾಡ್ಕೋಬೇಕು. ಈ ಟರ್ಮದ ಮೇಲೆ ನಾನು ಹೇಳ್ತೀನಿ ಕೇಳ್ರಿ. IES ಎಕ್ಸಾಮ್ಸ್ ಒಳಗಡೆ, ಪ್ರಿಲಿಮ್ಸ್ ಎಕ್ಸಾಮ್ಸ್ ಒಳಗಡೆ ಮತ್ತು ಗೇಟ್ ಎಕ್ಸಾಮ್ಸ್ ಒಳಗಡೆ ಈಗೇನು ಹೇಳಕ್ ಹೊಂಟಿನಲ್ಲ ಅದ್ರ ಮೇಲ್ಗಡೆ ಮೆನಿ ಇಯರ್ಸ್ ಕಾನ್ಸೆಪ್ಟ್ಸು ಕ್ವಶನ್ಸ್ ರಿಪೀಟ್ ಆಗ್ಯಾವ. ಈ ಕ್ವಶನ್ಸನ್ನು ನಾವು ಒಂಥರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದ್ತಾ ಇರ್ಬೇಕಾದ್ರೆ ಅಲ್ಲೂ ಕೇಳಿದ್ರು ಇಲ್ಲೂ ಕೇಳಿದ್ರು ಅಂತೇಳಿ ಕ್ಯೂರಿಯಾಸಿಟಿ ಬರ್ತದೆ. ಬಿಕಾಸ್ ಅದು ಹುಡುಗರಲ್ಲಿ, ಸ್ಟೂಡೆಂಟ್ಸಲ್ಲಿ ಈ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೈತೋ ಇಲ್ಲ ಅಂತ ಚೆಕ್ ಮಾಡಕ್ಕೆ ಇದನ್ನು ಕೇಳ್ತಾರೆ. ಅದು ಏನಂತಂದ್ರೆ ಪ್ಲೇನ್ ಸ್ಟ್ರೆಸ್ ಥಿಯರಿ ಮತ್ತು ಪ್ಲೇನ್ ಸ್ಟ್ರೈನ್ ಥಿಯರಿ ಅಂತ. ಪ್ಲೇನ್ ಸ್ಟ್ರೈನ್ ಥಿಯರಿ ಇವೆರಡನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು.
ಫಸ್ಟ್ ಇವುಗಳದ್ದು ಅಪೋಸಿಟ್ ವರ್ಡ್ ಅಥವಾ ಇದ್ರದ್ದು ಇನ್ನೊಂದು ಅಡ್ವಾನ್ಸ್ ವರ್ಡ್ ಯಾವುದಂತಂದ್ರೆ ಸ್ಪೇಸ್ ಸ್ಟ್ರೆಸ್ ಥಿಯರಿ. ಸ್ಪೇಸ್ ಸ್ಟ್ರೆಸ್ ಥಿಯರಿ ಮತ್ತು ಸ್ಪೇಸ್ ಸ್ಟ್ರೇನ್ ಥಿಯರಿ. ಓಕೆನಾ? ಇವು ಎಲ್ಲ ಕಾಲೇಜ್ ಒಳಗಡೆ ಕ್ಲಾಸ್ ಒಳಗಡೆ ಹೇಳ್ಕೊಡಂಗಿಲ್ಲ ಇಂಥವು, ಹಂಗಾಗಿ ಭಾಳ ಇಂಪಾರ್ಟೆಂಟ್. ಸ್ಪೇಸ್ ಅಂತಂದ್ರೆ 3 ಡೈಮೆನ್ಷನಲ್, ಪ್ಲೇನ್ ಅಂತಂದ್ರೆ 2 ಡೈಮೆನ್ಷನಲ್. ಸ್ಪೇಸ್ ಅಂದ್ರೆ 3 ಡೈಮೆನ್ಷನಲ್, ಪ್ಲೇನ್ ಅಂದ್ರೆ 2 ಡೈಮೆನ್ಷನಲ್. ಬಟ್ ನೀವು ಸ್ಪೇಸ್ ಸ್ಟ್ರೆಸ್ ಥಿಯರಿ ಏನೈತಲ್ಲ, ಇದನ್ನ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಒಳಗೆ ಎಮ್.ಟೆಕ್ ಮಾಡಿದವರು ಅವರಲ್ಲಿ ಥಿಯರಿ ಆಫ್ ಎಲಾಸ್ಟಿಸಿಟಿ ಅಂತೇಳಿ ಒಂದು ಅಡ್ವಾನ್ಸ್ ಒಂದು ಸಬ್ಜೆಕ್ಟ್ ಬರ್ತದ. ಆ ಸಬ್ಜೆಕ್ಟ್ಸ್ ಒಳಗಡೆ ಟಚ್ ಮಾಡಿರ್ಬೋದು, ಅಥವಾ ನೀವು ಹೈಯರ್ ಸ್ಟಡೀಸ್ ಒಳಗೆ ಹೋದಾಗ ಇದನ್ನ ಸ್ಟಡಿ ಮಾಡ್ಬೋದು. ಸ್ಪೇಸ್ ಅಂದ್ರೆ 3D ಒಳಗಡೆ ಇರ್ತಕ್ಕಂಥ ಆಬ್ಜೆಕ್ಟ್, ಅದ್ರ ಮೇಲೆ ಇರ್ತಕ್ಕಂಥ ಸ್ಟ್ರೆಸಸ್ಗಳು. ಹೇಳ್ತಾ? ಈಗ ಬಟ್ ನಮಗೇನಾಗ್ತದ, ಸ್ಪೇಸ್ ಸ್ಟ್ರೆಸ್ ಥಿಯರಿ ಬಿಟ್ಬಿಡೋಣ, ಆಮೇಲೆ ಹೋಗೋಣ. ನಾವು ಫಸ್ಟ್ ಏನು ಅರ್ಥ ಮಾಡ್ಕೊಂಡ್ರೆ ಪ್ಲೇನ್ ಸ್ಟ್ರೆಸ್ ಥಿಯರಿ ಅಂದ್ರೆ ಯಾವುದು ಮತ್ತು ಪ್ಲೇನ್ ಸ್ಟ್ರೇನ್ ಥಿಯರಿ ಅಂದ್ರೆ ಯಾವುದು. ಇವು ಎರಡೂ ಏನಂತಂದ್ರೆ ಬೇರೆ ಬೇರೆ, ದೇ ಆರ್ ಡಿಫರೆಂಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಆಯ್ತಾ? ಪ್ಲೇನ್ ಸ್ಟ್ರೆಸ್ ಥಿಯರಿ ಅಪ್ಲೈ ಮಾಡಬೇಕಾದಾಗ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸ್ಟ್ರೆಸ್. ಇಟ್ ಡಸಂಟ್ ಮೀನ್ ದಟ್, ನೋಡಿಲ್ಲ, ಪ್ಲೇನ್ ಸ್ಟ್ರೆಸ್ ಥಿಯರಿ ಹಾಕೋವತ್ನಾಗ ಸರ್ ಅದ್ರೊಳಗೆ ಸ್ಟ್ರೇನ್ ಆಗಲ್ಲನ್ರಿ, ಆಗ್ತದ. ಇಲ್ಲೂ ಕೂಡ ಸ್ಟ್ರೇನ್ ಆಗ್ತದ. ಅಂದ್ರ ಪ್ಲೇನ್ ಸ್ಟ್ರೆಸ್ ಥಿಯರಿಯಲ್ಲಿ ಸ್ಟ್ರೇನ್ ಕೂಡ ಇರ್ತದ. ಬಟ್ ಈ ಸ್ಟ್ರೇನ್ ಅನ್ನ ಪ್ಲೇನ್ ಸ್ಟ್ರೇನ್ ಅನ್ಬಾರ್ದು. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಪ್ಲೇನ್ ಸ್ಟ್ರೇನ್ ಥಿಯರಿ ಒಳಗಡೆ ಸ್ಟ್ರೆಸ್ ಕೂಡ ಇರ್ತದ, ಆದ್ರೆ ಈ ಸ್ಟ್ರೆಸ್ ನ ಪ್ಲೇನ್ ಸ್ಟ್ರೆಸ್ ಅನ್ಬಾರ್ದು. ಅರ್ಥಾಯ್ತಾ? ಇದನ್ನ ನೀವು ಭಾಳ ಅಂದ್ರೆ ಭಾಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದನ್ನ ಅರ್ಥ ಆಯ್ತು ಯಾಕೆ ಅನ್ಬಾರ್ದು ಅಂತೇಳಿ ಅವಾಗ ನಿಮಗೆ ಗೊತ್ತಾಗ್ತದೆ. ಅರ್ಥಾಯ್ತಾ? ನೋಡೋಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಪ್ಲೇನ್ ಸ್ಟ್ರೆಸ್ ಥಿಯರಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಪ್ಲೇನ್ ಸ್ಟ್ರೆಸ್ ಅಂತಂದ್ರೆ ಫಸ್ಟ್ ನೋಡು, 3 ಡೈಮೆನ್ಷನಲ್ ಬಾಡಿ. ನಮ್ದು ಯೂನಿವರ್ಸ್ ಎಲ್ಲ ಏನೈತಿ, ಎವ್ರಿಥಿಂಗ್ ಈಸ್ 3 ಡೈಮೆನ್ಷನಲ್. ಕರೆಕ್ಟಾ? ಎವ್ರಿಥಿಂಗ್ ಈಸ್ 3 ಎಕ್ಸ್ ಆಲ್ಸೋ ದೇರ್, ವೈ ಆಲ್ಸೋ ದೇರ್ ಅಂಡ್ ಜೆಡ್ ಆಲ್ಸೋ ದೇರ್. ಓಕೆ. ಬಟ್ ನಾ ಏನು ಮಾಡ್ತೀನಿ, ಪ್ಲೇನ್ ಅನ್ನೋ ಕಾನ್ಸೆಪ್ಟ್ಸ್ ಒಳಗೆ ಬಂದಾಗ ಇದನ್ನ ಜೆಡ್ ಅನ್ನೋಣ, ಸಾರಿ ಇದನ್ನ ಜೆಡ್ ಅನ್ನೋಣ, ಇದನ್ನ ಎಕ್ಸ್ ಅನ್ನೋಣ, ಇದು ವೈ ಅನ್ನೋಣ. ಓಕೆನಾ? ಜೆಡ್ ಏನೈತಲ್ಲ, ಈ ಜೆಡ್ ನ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಗ್ನೋರ್ ಮಾಡಂಗಿಲ್ಲ. ಐ ಆಮ್ ನಾಟ್ ಇಗ್ನೋರಿಂಗ್ ಜೆಡ್ ಎಕ್ಸಿಸ್, ಐ ಆಮ್ ಜಸ್ಟ್ ಕನ್ಸಿಡರಿಂಗ್ ಇಟ್ ಎಸ್ ಅ ಯೂನಿಟ್. ಯೂನಿಟ್ ಅಂದಾಗ ಏನಾಗುತ್ತೆ ಅಂದ್ರೆ ಅದು ಬಾಕ್ಸ್, ಅದು ಯೂನಿಟ್ ಅಂದಾಗ ಬಾಕ್ಸ್ ಏನಾಗ್ತದೆ, ಇಷ್ಟ ಆಗ್ತದೆ. ಅಂಡರ್ಸ್ಟುಡಾ? ಯೂನಿಟ್ ಅಂದಾಗ ಬಾಕ್ಸ್ ಇಷ್ಟ ಆಗ್ತದೆ. ಓಕೆನಾ? ಇದೇನಾಯ್ತು ಅಂದ್ರೆ ವಾಟ್ ಇಸ್ ದ ಥಿಕ್ನೆಸ್ ಆಫ್ ದಿಸ್ ಒನ್, ದಟ್ ಇಸ್ ಯೂನಿಟ್ ಥಿಕ್ನೆಸ್. ಕಂಪೇರ್ ಟು ದಿಸ್, ಇದೇನದು ಲೆಂತ್ ಎಕ್ಸ್, ಕಂಪೇರ್ ಟು ದಿಸ್ ವೈ, ದಿಸ್ ಇಸ್ ವೆರಿ ಸ್ಮಾಲ್, ದೇರ್ ಫೋರ್ ವಿ ಆರ್ ಕಾಲಿಂಗ್ ಇಟ್ ಇಸ್ ಅ ಯೂನಿಟ್. ಮೀಟರ್ ಒಳಗಡೆ ಎಕ್ಸ್ ವೈ ಮೀಟರ್ ಒಳಗೆ ಬರೆದಿದ್ರೆ ಇದು 1 ಮೀಟರ್, ಇದನ್ನ MM ಒಳಗೆ ಬರೆದ್ರೆ ಇದು 1 MM, ಇವನ್ ಸೆಂಟಿಮೀಟರ್ ಒಳಗೆ ಬರೆದ್ರೆ ಇದು 1 ಸೆಂಟಿಮೀಟರ್. ಅರ್ಥ ಆಯ್ತಾ? ಓಕೆ. ಈ ಪ್ಲೇನ್ ಸ್ಟ್ರೆಸ್ ಥಿಯರಿ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಸ್ಟ್ರೆಸ್ ಎಲ್ಲಿ ಆಕ್ಟ್ ಆಗ್ತಾವ ಅಂದ್ರೆ ಈ ಸರ್ಫೇಸ್ ಏನು 1 ಅನ್ಕೊಂಡಿನಲ್ಲ ಅಲ್ಲಿ ಸ್ಟ್ರೆಸ್ಸಸ್ ಆಕ್ಟ್ ಆಗ್ತಿರ್ತಾವ. ಅಲ್ಲಿ ಏನಾಗ್ತಿರ್ತಾವ, ಸ್ಟ್ರೆಸ್ಸಸ್ ಆಕ್ಟ್ ಆಗ್ತಿರ್ತಾವ. ಎಲ್ಲಿ 1 ಅನ್ಕೊಂಡಿನಲ್ಲ ಅಲ್ಲಿ ಸ್ಟ್ರೆಸ್ ಆಗ್ತದೆ. ಇದು ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಇರೋದು, ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಲೇನ್ ಇರೋದ್ರಿಂದ ಇದು ನಾರ್ಮಲ್ ಸ್ಟ್ರೆಸ್. ಇದನ್ನು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಇದು ನಾರ್ಮಲ್, ಇದು ನಾರ್ಮಲ್, ಇದು ನಾರ್ಮಲ್. ಇದು ಎಕ್ಸ್ ಡೈರೆಕ್ಷನ್ ಒಳಗೆ ಇರೋದ್ರಿಂದ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಒಳಗಿರೋದ್ರಿಂದ ವೈ ಡೈರೆಕ್ಷನ್. ಒಂದು ಕಂಡೀಷನ್ ಅರ್ಥ ಮಾಡ್ಕೋಬೇಕು, ಸಿಗ್ಮಾ ಎಕ್ಸ್ ಈ ಕಡೆ ಇದ್ದಿದ್ದು, ಸಿಗ್ಮಾ ಎಕ್ಸ್ ಈ ಕಡೆ ಇದ್ದಿದ್ದು, ಸಿಗ್ಮಾ ವೈ ಈ ಕಡೆ ಇದ್ದಿದ್ದು, ಸಿಗ್ಮಾ ವೈ ಈ ಕಡೆ ಇದ್ದಿದ್ದು ಈಕ್ವಲ್ ಇರಬೇಕು. ಬಟ್ ಸಿಗ್ಮಾ ಎಕ್ಸ್ ಮತ್ತು ಸಿಗ್ಮಾ ವೈ ಈಕ್ವಲ್ ಇರ್ಬೇಕಂತ ಏನು ರೂಲ್ ಇಲ್ಲ. ಅರ್ಥಾಯ್ತಾ? ಹಂಗೇನು ರೂಲ್ ಇಲ್ಲ. ಬಟ್ ಏನಿರ್ಬೇಕು, ಎಕ್ಸ್ ಎಕ್ಸ್ ಸೇಮ್ ಇರಬೇಕು, ವೈ ವೈ ಸೇಮ್ ಇರಬೇಕು. ಅರ್ಥಾಯ್ತಾ? ಅಕಸ್ಮಾತ್ ಆಗಿ ಇಲ್ಲಿ ಏನಾದರೂ ಶಿಯರ್ ಅಪ್ಲೈ ಆಗ್ತಿತ್ತು ಅಂದ್ರೆ, ಯಾವ ಸ್ಟ್ರೆಸ್ ಅಪ್ಲೈ ಆಗ್ತಿತ್ತು ಅಂದ್ರೆ ಶಿಯರ್ ಸ್ಟ್ರೆಸ್ ಅಪ್ಲೈ ಆಗ್ತಿತ್ತು ಅಂದ್ರೆ ಅದನ್ನು ಕೂಡ ಅದೇ ಸರ್ಫೇಸ್ ಮೇಲೆ ಇರ್ತದ, ಅದು ಕೂಡ ಅದೇ ಸರ್ಫೇಸ್ ಮೇಲೆ ಇರ್ತದ, ಅದು ಕೂಡ ಅದೇ ಸರ್ಫೇಸ್ ಮೇಲೆ ಇರ್ತದ. ಆಯ್ತಾ? ಮತ್ತೆ ಪರ್ಪೆಂಡಿಕ್ಯುಲರ್ ಟು ಯುವರ್ ಪ್ಲೇನ್ ಒಳಗಡೆ ಯಾವೂ ಇರಂಗಿಲ್ಲ. ಈ ರೀತಿ ಇತ್ತು ಅಂತಂದ್ರೆ ಅದಕ್ಕೇನಂತಾರ ಪ್ಲೇನ್ ಸ್ಟ್ರೆಸ್ ಥಿಯರಿ ಅಂತ. ಅರ್ಥ ಆಯ್ತಾ? ಬಟ್ ಇಷ್ಟೇ ಅಲ್ಲ, ಇಷ್ಟು ಹೇಳಿದ ತಕ್ಷಣ ಪ್ಲೇನ್ ಸ್ಟ್ರೆಸ್ ಥಿಯರಿ ಮುಗ್ದಿಲ್ಲ. ಇಷ್ಟು ಹೇಳಿದ ತಕ್ಷಣ ಪ್ಲೇನ್ ಸ್ಟ್ರೆಸ್ ಥಿಯರಿ ಮುಗ್ದಿಲ್ಲ. ಬಟ್ ಇದ್ರೊಳಗಡೆ ಒಂದು ವೆರಿ 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 ಇಂಪಾರ್ಟೆಂಟ್ ಏನಂತಂದ್ರ ಸಿಗ್ಮಾ ಜೆಡ್ 0 ಇರಲೇಬೇಕು. ಓಕೆ, ಸಿಗ್ಮಾ ಎಕ್ಸ್ 0 ಇರ್ತೈತಾ, ಇರ್ಲಿ. ಸಿಗ್ಮಾ ವೈ 0 ಇರ್ತೈತಾ, ಇರ್ಲಿ. ದಟ್ ಡಸಂಟ್ ಮೀನ್. ಬಟ್ ಸಿಗ್ಮಾ ಜೆಡ್ ಏನೈತಲ್ಲ, ಈ ಸಿಗ್ಮಾ ಜೆಡ್ 0 ಇರಲೇಬೇಕು. ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಏನೈತಲ್ಲ 0 ಇರಲೇಬೇಕು.
ನಾ ಕಂಡೀಷನ್ ಹೇಳಿದೆ ಈಗ ಸಿಗ್ಮಾ ಜೆಡ್ 0 ಇರಲೇಬೇಕಂತ. ಹೌದಾ? ಈಗ ನಾನು ಈ ರೀತಿ ಅಪ್ಲೈ ಮಾಡಿದ ಮೇಲೆ ಇದು ಸ್ಟ್ರೈನ್ ಆಗುತ್ತೋ ಇಲ್ಲೋ, ವೆದರ್ ದಿಸ್ ಬಾಡಿ ವಿಲ್ ಗೆಟ್ ಸ್ಟ್ರೈನ್ಡ್ ಆರ್ ನಾಟ್. ಎಸ್, ಇಟ್ ವಿಲ್ ಗೆಟ್ ಸ್ಟ್ರೈನ್ಡ್ because sigma x I am applying, therefore there will be epsilon x generated. Sigma y I am applying, therefore there will be epsilon y generated. I am applying tau xy, therefore phi xy will be generated. Phi andre shear strain will be generated. Am I applying sigma z equal to, am I applying sigma z, or will there be any epsilon z? ಆಪ್ಷನ್ ಒಳಗೆ ಹಾಕ್ರಿ ನೋಡೋಣ. ಆಪ್ಷನ್ ಒಳಗಡೆ ಆನ್ಸರ್ ಮಾಡ್ರಿ. ಸಿಗ್ಮಾ ಜೆಡ್ ಅಪ್ಲೈ ಮಾಡಿದಾಗ ಎಪ್ಸಿಲಾನ್ ಜೆಡ್ ಇರುತ್ತೋ ಇಲ್ಲೋ? ಎಸ್ ಆರ್ ನೋ? ಸಿಗ್ಮಾ ಜೆಡ್ ಈಕ್ವಲ್ ಟು, ಬಿಕಾಸ್ ಎಪ್ಸಿಲಾನ್ ಸಿಗ್ಮಾ ಜೆಡ್ ಈಕ್ವಲ್ ಟು 0 ಐತಿ, ಈಸ್ ಇಟ್ ಎಪ್ಸಿಲಾನ್ ಜೆಡ್ ಈಕ್ವಲ್ ಟು 0? ಎಸ್ ಆರ್ ನೋ? ಟೈಪ್ ಇಟ್. ಟೈಪ್ ವೈ ಅಂಡ್ ಟೈಪ್ ಎನ್. Screen not visible, Veena. I think for everyone it is visible. Okay. Now tell me the answer for this one. ಏನದು? ಸಿಗ್ಮಾ ಜೆಡ್ ಈಕ್ವಲ್ ಟು 0 ಇದ್ದಾಗ ಎಪ್ಸಿಲಾನ್ ಜೆಡ್ 0 ಇರುತ್ತೋ ಇಲ್ಲೋ? ಇರುತ್ತಂದ್ರೆ ಎಸ್, ಇರಲ್ಲ ಅಂದ್ರೆ ನೋ. ಗೌತಮ್ ಹೇಳ್ತಾ ಇದ್ದಾರೆ ನೋ ಅಂತೇಳಿ. ಆಯ್ತಾ? ದಿಸ್ ಇಸ್ ದ ವೆರಿ 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 ಫಂಡಮೆಂಟಲ್ ನಾಲೆಜ್. ಏನಂತಂದ್ರೆ ನಾನು ಅಸ್ಯೂಮ್ ಮಾಡಿದ್ದು ಸಿಗ್ಮಾ ಜೆಡ್ ಈಕ್ವಲ್ ಟು 0. ನಾನು ಅಸ್ಯೂಮ್ ಎಪ್ಸಿಲಾನ್ ಜೆಡ್ ಈಕ್ವಲ್ ಟು 0 ಮಾಡಿಲ್ಲ. ದೇರ್ ಫೋರ್ ದಿಸ್ ಮೇ ನಾಟ್ ಬಿ ಈಕ್ವಲ್ ಟು 0 ಈಸ್ ಅ ಕರೆಕ್ಟ್ ಆನ್ಸರ್. ಅರ್ಥ? ನೋ ಈಸ್ ಅ ಕರೆಕ್ಟ್ ಆನ್ಸರ್. ಅಂದ್ರೇನು? ಎಪ್ಸಿಲಾನ್ ಜೆಡ್ 0 ಇರಲ್ಲ. ಅಂದ್ರೆ ನೋಡು, ಇದು ಯೂನಿಟ್ ಥಿಕ್ನೆಸ್ ಐತಿ, ಆದರೂ ಕೂಡ ಇದೇನಾಗ್ಬೋದು, ಇದು ಈ ಕಡೆ ಜೆಡ್ ಡೈರೆಕ್ಷನ್ ಒಳಗಡೆ ಉಬ್ಬಬಹುದು, ಅಥವಾ ಕಾಂಟ್ರಾಕ್ಟ್ ಆಗ್ಬೋದು, ಅಥವಾ ಎಕ್ಸ್ಪ್ಯಾಂಡ್ ಆಗಬಹುದು. ಇದನ್ನ ನಾನು ಅಸಂಪ್ಷನ್ ಒಳಗೆ ಹಾಕಲ್ಲ. ಅಂದ್ರೆ ಪ್ಲೇನ್ ಸ್ಟ್ರೆಸ್ ಥಿಯರಿ, ಇಟ್ ಮೀನ್ಸ್ ದಟ್ ಸಿಗ್ಮಾ ಜೆಡ್ ಈಕ್ವಲ್ ಟು 0. ಇಟ್ ಡಸಂಟ್ ಮೀನ್ ದಟ್ ಎಪ್ಸಿಲಾನ್ ಜೆಡ್ ಈಕ್ವಲ್ ಟು 0. ನೋ, ದಿಸ್ ಇಸ್ ನಾಟ್. ಅರ್ಥಾಯ್ತಾ? ಇದು ನಮ್ಮ ಅಸಂಪ್ಷನ್. ಯಾವುದು? ಸಿಗ್ಮಾ ಜೆಡ್ ಈಕ್ವಲ್ ಟು 0. ಅಥವಾ ಕೆಲವರು ಏನಂತಾರೆ ಸಿಗ್ಮಾ 3 ಈಕ್ವಲ್ ಟು 0 ಅಂತ ಹೇಳ್ತಾರೆ. ಅಂದ್ರೆ ಥರ್ಡ್ ಕೋಆರ್ಡಿನೇಟ್ ಈಕ್ವಲ್ ಟು 0. ನಾವು 3 ಈಕ್ವಲ್ 0 ಅನ್ನೋದು ಬೇಡ. ಹಂಗ ನೀವು ಪ್ಲೇನ್ ಸ್ಟ್ರೇನ್ ಥಿಯರಿ ಒಳಗೆ ಬಂದ್ರಿ ಅಂತಂದ್ರ, ಪ್ಲೇನ್ ಸ್ಟ್ರೇನ್ ಥಿಯರಿ ಒಳಗೆ ಬಂದ್ರೆ ಅಲ್ಲಿನೂ ಕೂಡ ಪರ್ಪೆಂಡಿಕ್ಯುಲರ್ ಟು ದ ಪೇಪರ್ ಅಥವಾ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಏನಿರ್ತೈತಿಲ್ಲ, ಅದು 1 ಅಂತಾನೆ ತಗೊಂಡಿರ್ತೀವಿ. ದಟ್ ಈಸ್ ಆಲ್ಸೋ 1. ಬಟ್ ಎಕ್ಸ್ ಡೈರೆಕ್ಷನ್ ಒಳಗೆ ಇರೋ ಸ್ಟ್ರೇನ್ ಅನ್ನ ಎಪ್ಸಿಲಾನ್ ಎಕ್ಸ್ ಅಂತೀವಿ. ವೈ ಡೈರೆಕ್ಷನ್ ಒಳಗೆ ಸ್ಟ್ರೇನ್ ಅನ್ನ ಎಪ್ಸಿಲಾನ್ ಎಕ್ಸ್, ಇದು ವೈ ಡೈರೆಕ್ಷನ್ ಒಳಗೆ ಸ್ಟ್ರೇನ್ ಅನ್ನ ಎಪ್ಸಿಲಾನ್ ವೈ, ಇದನ್ನು ಕೂಡ ಎಪ್ಸಿಲಾನ್ ವೈ. ಅಕಸ್ಮಾತ್ ಯಾವಾರ ಶಿಯರ್ ಸ್ಟ್ರೇನ್ಗಳು ಇದ್ವು ಅಂದ್ರೆ ಅವು ಫೈಗಳು. ತಿಳಿದಾ? ಇಷ್ಟು ಇರತೈತಿ. ಬಟ್ ಇಟ್ ಮೀನ್ಸ್ ದ್ಯಾಟ್ ಎಪ್ಸಿಲಾನ್ ಎಕ್ಸ್ ಜಿಂದಾಬಾದ್, ಎಪ್ಸಿಲಾನ್ ವೈ ಜಿಂದಾಬಾದ್, ಎಪ್ಸಿಲಾನ್ ಜೆಡ್ ಮುರ್ದಾಬಾದ್. ಇದು ಪ್ಲೇನ್ ಸ್ಟ್ರೇನ್ ಥಿಯರಿ. ಬಟ್ ಎಪ್ಸಿಲಾನ್ ಎಕ್ಸ್ ಐತಂದ್ಮೇಲೆ ಸಿಗ್ಮಾ ಎಕ್ಸ್ ಇರ್ತದ, ಸಿಗ್ಮಾ ವೈ ಕೂಡ ಇರ್ತದ, ಇದರಲ್ಲಿ ಸಿಗ್ಮಾ ಜೆಡ್ ಕೂಡ ಇರ್ತದ. ಪ್ಲೇನ್ ಸ್ಟ್ರೇನ್ ಥಿಯರಿ ಅದ, ಬಟ್ ಸ್ಟ್ರೆಸ್ ಇನ್ ಥರ್ಡ್ ಡೈಮೆನ್ಷನ್ ವಿಲ್ ಬಿ ಪ್ರೆಸೆಂಟ್. ಇದು ನಾವು ಅರ್ಥ ಮಾಡ್ಬೇಕಂದ್ರೆ ಅಸಂಪ್ಷನ್ ಏನಪ್ಪಾ? ಪ್ಲೇನ್ ಸ್ಟ್ರೇನ್ ಥಿಯರಿಯಲ್ಲಿ ಅಸಂಪ್ಷನ್ ಏನಂದ್ರ ಎಪ್ಸಿಲಾನ್ ಜೆಡ್ ಈಕ್ವಲ್ ಟು 0. ಇದ್ರ ಬಗ್ಗೆ ಮಾತಾಡಬಾರ್ದು. ಹಂಗ ಪ್ಲೇನ್ ಸ್ಟ್ರೆಸ್ ಥಿಯರಿ ಒಳಗಡೆ ಅಸಂಪ್ಷನ್ ಏನಂದ್ರ ಸಿಗ್ಮಾ ಜೆಡ್ ಈಕ್ವಲ್ ಟು 0. ಎಪ್ಸಿಲಾನ್ ಬಗ್ಗೆ ಮಾತಾಡಬಾರ್ದು. ಇಷ್ಟು ಅರ್ಥ ಆಗಬೇಕು. ಇಷ್ಟರೊಳಗಡೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಇಲ್ಲಿವರೆಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. Veena, now it is visible, screen visible. ಓಕೆ, ಪ್ಲೇನ್ ಸ್ಟ್ರೆಸ್ ಪ್ಲೇನ್ ಸ್ಟ್ರೈನ್ ಒಳಗಡೆ ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ಏನ್ ಡೌಟ್ ಇಲ್ಲ?
ಅರ್ಥೈತಾ ಹಂಗಾರ ಮುಂದೋಗೋಣ ಇನ್ನೊಂದ್ಸತಿ ಕನ್ಕ್ಲೂಷನ್ ನೋಡಿಬಿಡೋಣ ಕನ್ಕ್ಲೂಷನ್ ಏನಂತಂದ್ರೆ ಇವು ಮೂರು ಈ ಟೇಬಲ್ ಹಾಕ್ಕೊಳ್ರಿ ಕನ್ಕ್ಲೂಷನ್ ಪ್ಲೇನ್ ಸ್ಟ್ರೆಸ್ ಥಿಯರಿ ಅಂತಂದ್ರೆ ಸಿಗ್ಮಾ ಎಕ್ಸ್ ಜಿಂದಾಬಾದ್ ಸಿಗ್ಮಾ ವೈ ಜಿಂದಾಬಾದ್ ಸಿಗ್ಮಾ ಜೆಡ್ ಮುರ್ದಾಬಾದ್ ಕರೆಕ್ಟಾ ಬಟ್ ಎಪ್ಸಿಲಾನ್ ಎಕ್ಸ್ ಜಿಂದಾಬಾದ್ ಎಪ್ಸಿಲಾನ್ ವೈ ಜಿಂದಾಬಾದ್ ಎಪ್ಸಿಲಾನ್ ಜೆಡ್ ಜಿಂದಾಬಾದ್ ಬಟ್ ಅದೇ ಪ್ಲೇನ್ ಸ್ಟ್ರೇನ್ ಥಿಯರಿ ಅಂದ್ರ ಎಪ್ಸಿಲಾನ್ ಎಕ್ಸ್ ಜಿಂದಾಬಾದ್ ಎಪ್ಸಿಲಾನ್ ವೈ ಜಿಂದಾಬಾದ್ ಎಪ್ಸಿಲಾನ್ ಜೆಡ್ ಮುರ್ದಾಬಾದ್ ಬಟ್ ಅದರದ್ದು ಅಪೋಸಿಟ್ ಒಳಗಡೆ ಸಿಗ್ಮಾ ಎಕ್ಸ್ ಜಿಂದಾಬಾದ್ ಸಿಗ್ಮಾ ವೈ ಜಿಂದಾಬಾದ್ ಸಿಗ್ಮಾ ಜೆಡ್ ಜಿಂದಾಬಾದ್ ದಿಸ್ ಕಾನ್ಸಂಟ್ರೇಟ್ ಹೇಳ್ತಾ ಇಲ್ಲಿವರೆಗೂ ಏನಾರ ಡೌಟ್ಸ್ ಇತ್ತಂದ್ರೆ ಇನ್ನೂವರೆಗೂ ಟೈಮ್ ಐತಿ ಹಾಕ್ರಿ ಇಲ್ಲ ಸರ್ ಕರೆಕ್ಟಾಗಿ ಅರ್ಥ ಆಯ್ತು ಅಂದ್ರೆ ಬಿಟ್ಬಿಟ್ರಿ ನೀವು ಕ್ರಾಸ್ ಕ್ವಶನ್ ಕೂಡ ಮಾಡ್ಬೋದು ನೋಡೋಣ ರೈಟ್ ನಾವು ಕಮಿಂಗ್ ಟು ದ ಮೀನಿಂಗ್ ಆಫ್ ಕಾಂಪೌಂಡ್ ಸ್ಟ್ರೆಸ್ ಓಕೆ ಇದು ಯಾವ ಚಾಪ್ಟರ್ ಒಳಗೆ ಬರ್ತದೆ ಅಂತ ಹೇಳಕ್ ಬರಲ್ಲ ಪ್ಲೇನ್ ಸ್ಟ್ರೆಸ್ ಥಿಯರಿ ಪ್ಲೇನ್ ಸ್ಟ್ರೇನ್ ಥಿಯರಿ ಎಂಟೈರ್ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲ್ಲರ ಹೋಗ್ರಿ ನೀವು ಸ್ಟ್ರೆಸ್ ಬಂತಂದ್ರೆ ಫಸ್ಟ್ ಅಸಂಪ್ಷನ್ ಒಂದು ಏನಂತಂದ್ರೆ ನೀನು ಯಾವ ಅನಾಲಿಸಿಸ್ ಮಾಡಕತ್ತಿ ಏನನ್ನ ಕನ್ಸಿಡರ್ ಮಾಡ್ತಿ ಅಂತೇಳಿ ಹೌದಾ ಅದು ಅನಾಲಿಸಿಸ್ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಯೂಶುವಲಿ ಪ್ಲೇನ್ ಸ್ಟ್ರೆಸ್ ಥಿಯರಿನ ತಗೊಳ್ತಾರ ಪ್ಲೇನ್ ಸ್ಟ್ರೆಸ್ ಥಿಯರಿ ತಗೊಂಡು ಮುಂದಕ್ಕೆ ಹೋಗೋದು ಪ್ಲೇನ್ ಸ್ಟ್ರೆಸ್ ಥಿಯರಿ ಅಂತಂದ್ರೆ ಈಗ ನಾವು ಮತ್ತೆ 2 ಡೈಮೆನ್ಷನಲ್ ಒಳಗಿದೀವಿ ವೇರ್ ವಿ ಅಸ್ಯೂಮ್ ದಟ್ ಸಿಗ್ಮಾ ಜೆಡ್ ಈಕ್ವಲ್ ಟು 0 ಹೌದಾ ಅಂಡ್ ಪ್ಲೇನ್ ಈಸ್ ಅ 2 ಡೈಮೆನ್ಷನಲ್ ಆಬ್ಜೆಕ್ಟ್ ವೇರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ ಯೂನಿಟ್ ಥಿಕ್ನೆಸ್ ಈಸ್ ಯೂನಿಟ್ ಥಿಕ್ನೆಸ್ ಈಗ ನಾ ಮೀನಿಂಗ್ ಸ್ಟಡಿ ಮಾಡ್ಬೇಕು ಈಗ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಂಪೌಂಡ್ ಸ್ಟ್ರೆಸ್ ಕಾಂಪೌಂಡ್ ಅಂದ್ರೆ ಏನು ಅಥವಾ ಕಾಂಪ್ಲೆಕ್ಸ್ ಅಂದ್ರೆ ಏನು ಕಾಂಪ್ಲೆಕ್ಸ್ ಅಥವಾ ಕಾಂಪ್ಲೆಕ್ಸ್ ಅಂತಂದ್ರೆ ಯು ಆರ್ ಮರ್ಜಿಂಗ್ 2 ಥಿಂಗ್ಸ್ ದಟ್ ಇಸ್ ಕಾಲ್ಡ್ ಆಸ್ ಅ ಕಾಂಪ್ಲೆಕ್ಸ್ ಓಕೆ ಕಾಂಪೌಂಡ್ ಅಂತಂದ್ರೆ ಏನಂದ್ರೆ ಅದು ಮರ್ಜ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಯಾವುದೋ ಡೆವಲಪ್ ಆಗತೈತಿ ಯು ಆರ್ ಮರ್ಜಿಂಗ್ 2 ಥಿಂಗ್ಸ್ ಅಂಡ್ ವಿಚ್ ಇಸ್ ಜನರೇಟಿಂಗ್ ದ ಥರ್ಡ್ ಥಿಂಗ್ ಅದು ಕಾಂಪೌಂಡಿಂಗ್ ಆಗತೈತ್ರಿ ಅಂತ ಹೇಳ್ತೀವಲ್ಲ ಕಾಂಪೌಂಡಿಂಗ್ ಅಂದ್ರೆ ಯು ಆರ್ ಜನರೇಟಿಂಗ್ ಸಮ್ ಅದರ್ ಥಿಂಗ್ಸ್ ಫ್ರಮ್ ಅದರ್ಸ್ ದೇರ್ ಫೋರ್ ಯು ಆರ್ ಜನರೇಟಿಂಗ್ ಸಮ್ ಅದರ್ ಸ್ಟ್ರೆಸಸ್ ಕಾಂಪೌಂಡ್ ಸ್ಟ್ರೆಸ್ ಅಂದ್ರೆ ಏನಂದ್ರೆ ಒಂದು ಎಲಿಮೆಂಟ್ ಈ ಎಲಿಮೆಂಟ್ ಮೇಲೆ ಅಕಸ್ಮಾತಾಗಿ ನಾರ್ಮಲ್ ಸ್ಟ್ರೆಸಸ್ನು ಆಕ್ಟ್ ಆಗ್ತಾ ಇದೆ ಅದ್ರ ಜೊತೆಗೆ ಶಿಯರ್ ಸ್ಟ್ರೆಸ್ ಕೂಡ ಆಕ್ಟ್ ಆಗ್ತಿತ್ತು ಅಂದ್ರೆ ಅದು ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಸ್ಟ್ರೆಸ್ ಅಂತಾರೆ ಏನು ಕಾಂಬಿನೇಷನ್ ಆಫ್ ನಾರ್ಮಲ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್ ಯೂಶುವಲಿ ವಿ ವಿಲ್ ರೆಪ್ರೆಸೆಂಟ್ ಇನ್ ದಿಸ್ ಬಾಕ್ಸ್ ಏನದು ಎಕ್ಸ್ ಕಾಮ ವೈ ಅಂತ ರೆಪ್ರೆಸೆಂಟ್ ಮಾಡ್ತೀವಲ್ಲ ಹಂಗ ನಾರ್ಮಲ್ ಸ್ಟ್ರೆಸ್ ಕಾಮ ಶಿಯರ್ ಸ್ಟ್ರೆಸ್ ಕಾಂಬಿನೇಷನ್ಸ್ ಏನಂತಾರ ಕಾಂಪೌಂಡ್ ಸ್ಟ್ರೆಸ್ ಅಂತಾರೆ ಎಕ್ಸ್ ಕಾಮ ವೈ ಬಂತಿಲ್ಲ ಇಲ್ಲಿ ಇದನ್ನೇ ಮೋರ್ ಸ್ಟಡಿ ಮಾಡಿ ಹೇಳಿದ ಎಕ್ಸ್ ಆಕ್ಸಿಸ್ ಸಿಗ್ಮಾ ವೈ ಆಕ್ಸಿಸ್ ಟೋ ಅಂತೇಳಿ ಆಮೇಲೆ ನಿಮ್ಗೆ ಹೇಳ್ತೀನಿ ಇದ್ರ ಬಗ್ಗೆ ಹೌದಾ ಇದರೊಳಗೆ ಹೆಂಗಂತ ನೋಡು ಎಕ್ಸ್ ಕಾಮ ವೈ ಹೆಂಗ್ ಬರಿತೀವಲ್ಲ ಹಂಗ ಇಲ್ಲಿನೂ ಕೂಡ ಸಿಗ್ಮಾ ಕಾಮ ಟೋ ಬರಿಬೇಕು ದಿಸ್ ಇಸ್ ಅ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಸ್ಟ್ರೆಸ್ ಇಟ್ ಆಲ್ಸೋ ರೆಫರ್ಸ್ ದಟ್ ಸಿ ನಾವು ಟೆಲ್ ಮಿ ಆಪ್ಷನ್ಸ್ ಒಳಗಡೆ ಟೈಪ್ ಮಾಡ್ತಾ ಹೋಗ್ರಿ ವೆದರ್ ದಿಸ್ ಪ್ರಾಬ್ಲಮ್ ಮೇ ಐ ಇನ್ಕ್ಲೂಡ್ ಇಟ್ ಇನ್ ದ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಆರ್ ನಾಟ್ ಇದು ಇನ್ಕ್ಲೂಡ್ಗೆ ಐ ಅಂತ ಬರೀರಿ ನಾಟ್ ಇನ್ಕ್ಲೂಡ್ಗೆ ಎನ್ ಅಂತ ಬರೀರಿ ಟೈಪ್ ಮಾಡ್ರಿ ಈ ಸಬ್ಜೆಕ್ಟ್ ಕಾಂಪೌಂಡ್ ಸ್ಟ್ರೆಸ್ಗೆ ಹಾಕೋಣ ಬೇಡ ಸೂರ್ಯಪ್ರಕಾಶ್ ಬೇಡ ಅಂತಿದ್ದಾನೆ ಪ್ರಮೋದ್ ಹಾಕೋಣ ಅಂತಿದ್ದಾನೆ ಬೇಡ ಮತ್ತೆ ಯಾರು ಏನು ಹೇಳ್ತೀರಿ ವೆದರ್ ವಿಲ್ ಇನ್ಕ್ಲೂಡ್ ದಿಸ್ ಪ್ರಾಬ್ಲಮ್ ಇನ್ ದ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಆರ್ ನಾಟ್ whether shall we include bending moment and shear force diagram in the compound stress chapter or not ಬೇಡ ಫಸ್ಟ್ ಇದೊಂದು ಆಪ್ಷನ್ ನೋಡೋಣ ರೀತಿಕಾನು ಇಲ್ಲ ಅಂತಿದ್ದಾಳೆ ಓಕೆ ನೋಡೋಣ ಓಕೆ ನಿಮ್ಮ ಕೈಯಲ್ಲಿ ಒಂದು ಏನು ಹಿಡ್ಕೊಡ್ರಿ ಅಂದ್ರೆ ಪೇಪರ್ ಹಿಡ್ಕೊಡ್ರಿ ಇಂಥದ್ದು ಒಂದು ಸೇಮ್ ಪೇಪರ್ ಹಿಡ್ಕೊಡ್ರಿ ಅಂತ ತಿಳ್ಕೊಡ್ರಿ ಪೀಸ್ ಆಫ್ ಪೇಪರ್ ಈ ಪೀಸ್ ಆಫ್ ಪೇಪರ್ನ ಹಿಂಗೆ ಜಗ್ಗಿದ ಮ್ಯಾಗ ಅದು ಚರ್ರ ಅಂತ ಅರಿತೈತೆ ಕಟ್ ಅಂತ ಅರಿತೈತು ಅದು ಪೇಪರ್ ಹಿಂಗಿತ್ತಂದ್ರ ನೀವು ಹಿಂಗ ಜಗ್ಗಿದ್ರಿ ಅಂತಂದ್ರೆ ಅದು ಹೆಂಗೆ ಅರಿತೈತೆ ಅಂದ್ರೆ ಹಿಂಗೆ ಅರಿತೈತಿ ನೀವು ಅದು ಮೈಕ್ರೋಸ್ಕೋಪ್ ಒಳಗೆ ಇಟ್ಟು ನೋಡಿದ್ರೆ ಹಿಂಗೆ ಅರಿತೈತಿ ಆಯ್ತಾ ಆಮೇಲೆ ನೀವು ಯಾವುದೋ ಒಂದು ಆಬ್ಜೆಕ್ಟನ್ನು ತಗೊಂಡು ಅಥವಾ ಕಂಪ್ರೆಸಿವ್ ಸ್ಟ್ರೆಸ್ಸನ್ನು ಹಿಂಗೆ ಅಪ್ಲೈ ಮಾಡಿದ್ರೆ ಅದು ಹಿಂಗೆ ಬ್ರೇಕ್ ಆಕೈತಿ ಹೇಳ್ತಾ
ಇನ್ನ ಒಂದು ನೀವು ಯಾವುದೋ ಒಂದು ಆಬ್ಜೆಕ್ಟನ್ನು ಬ್ರಿಟಲ್ ಆಬ್ಜೆಕ್ಟನ್ನು ಹಿಂಗೆ ಹಿಡಿದು ಜಗ್ಗಿದ್ರೆ ಅದು ಹಿಂಗೆ ಬ್ರೇಕ್ ಆಕೈತಿ. ಇವೆಲ್ಲ ಏನು ಇಂಡಿಕೇಟ್ ಮಾಡ್ತಾವಂದ್ರೆ even though you are applying normal stresses but inside normal and shear both are generating. This is a very very important message. ಏನು ನೀವು ಅಪ್ಲೈ ಮಾಡ್ತಕ್ಕಂಥದ್ದು ಕೇವಲ ನಾರ್ಮಲ್ ಬಟ್ ಒಳಗೆ ಏನು ಡೆವಲಪ್ ಆಗತ್ತದ ಅದ್ರ ಒಳಗಡೆ ಶಿಯರಿಂಗೂ ಆಗತ್ತದ ನಾರ್ಮಲಿಂಗೂ ಆಗತ್ತದ ಎರಡೂ ಆಗತ್ತದ ಅಂದಮೇಲೆ ಇದನ್ನು ನಾನು ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಒಳಗಡೆ ಇನ್ಕ್ಲೂಡ್ ಮಾಡಬೇಕು. ತಿಳಿತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತಾ ಹಾಕ್ಬಾರ್ದು ಅನ್ಸುತ್ತೆ. ಯಾಕಂದ್ರೆ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಡೆಫಿನಿಷನ್ ಏನು? ನಾರ್ಮಲ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್ ಅಂತ ಹೇಳಿ. ಬಟ್ ನಾರ್ಮಲ್ ಸ್ಟ್ರೆಸ್ ನೀವು ಅಪ್ಲೈ ಮಾಡಿ ಶಿಯರ್ ಅಪ್ಲೈ ಮಾಡಿಲ್ಲ ಅಂದ್ರೆ ಏನಾಯ್ತು? ಒಳಗಡೆ ಇಂಪ್ಲಿಮೆಂಟ್ ಆಗತ್ತದಲ್ಲ, ಒಳಗಡೆ ಇಂಪ್ಲಿಮೆಂಟ್ ಐತದು. ಹಾಗಾಗಿ ದಿಸ್ ಪ್ರಾಬ್ಲಮ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್. ನೆಕ್ಸ್ಟ್, ವೆದರ್ ಮೇ ಐ ಇನ್ಕ್ಲೂಡ್ ದಿಸ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಚಾಪ್ಟರ್ ದಿಸ್ ಚಾಪ್ಟರ್ ಇನ್ ದ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಆರ್ ನಾಟ್? ಈಗ ಅನ್ಸ್ತದೆ ನಿಮ್ಗೆ, ಸರ್ ಇದಕ್ಕೇನು ಸಂಬಂಧನೇ ಇಲ್ಲಲ್ರಿ, ಇಲ್ಲಿ ನೀವು ನಾರ್ಮಲ್ ಸ್ಟ್ರೆಸ್ಸರ್ ಅಪ್ಲೈ ಮಾಡಕತ್ತೇನು ಇಲ್ಲ, ಇದ್ರದ್ದು ಯಾರೋ ಈ ಕಡೆ ಹೊಂಟದ, ಇದ್ರ ಯಾರೋ ಈ ಕಡೆ ಹೊಂಟದ, ಇದ್ರೊಳಗಡೆ ಏನಾಗ್ತದೆ ಗೊತ್ತಾಗ್ತಿಲ್ಲ. ಬಟ್ ಇದೆಲ್ಲ ಬೆಂಡ್ ಗಿಂಡ್ ಆಯ್ತು, ಒಳಗಡೆ ಏನಾರ ಆಯ್ತು ಅಂದ್ರೆ ಅದ್ರೊಳಗೆ ಒಂದು ಶಿಯರ್ ಬೆಂಡಿಂಗ್ ಸ್ಟ್ರೆಸ್ ಇರ್ತದ. ಬೆಂಡಿಂಗ್ ಸ್ಟ್ರೆಸ್ ನೇಚರ್ ನಾರ್ಮಲ್ ಐತಿ, ಅದ್ರೊಳಗಡೆ ಒಂದು ಶಿಯರ್ ಸ್ಟ್ರೆಸ್ ಇರ್ತದ. SFD ಹಾಕಿರ್ತೀವಿ, ಶಿಯರ್ ಸ್ಟ್ರೆಸ್ ಬರ್ತದ. ಅಂದ್ರೆ ಇವೆರಡರದ್ದು ಕಾಂಬಿನೇಷನ್ಸ್ ಇದ್ರೊಳಗೆ ಐತಿ. ಇದ್ರೊಳಗೆ ಐತೆ ಅಂದಮೇಲೆ ಈ ಬೀಮ್ ಪ್ರಾಬ್ಲಮನ್ನು ಕೂಡ ನಾವೇನು ಮಾಡಬೇಕು? ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ಗೆ ಹಾಕ್ಬೇಕು. PSC ಪ್ರಾಬ್ಲಮನ್ನು ನಾವು ಕಾಂಪೌಂಡ್ ಸ್ಟ್ರೆಸ್ಸಿಗೆ ಹಾಕ್ಬೇಕು. ಜಿಯೋಟೆಕ್ನಿಕಲ್ ಪ್ರಾಬ್ಲಮ್ಸನ್ನು ಕಾಂಪೌಂಡ್ ಸ್ಟ್ರೆಸ್ಸಿಗೆ ಹಾಕ್ಬೇಕು. RCC ಪ್ರಾಬ್ಲಮ್ಸು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಪ್ರಾಬ್ಲಮ್ಸು, ಎಲ್ಲೆಲ್ಲಿ ಡ್ಯಾಮ್ಸ್ ಗೀಮ್ಸ್ ಏನೇ ಇರಲಿ ಎಲ್ಲ ಪ್ರಾಬ್ಲಮ್ಸನ್ನು ಕೂಡ ನಾವು ಹಾಕಲೇಬೇಕು. ತಿಳಿತಾ? ಹಾಗಾಗಿ ಯಾವ ಕೂಡ ಈ ಚಾಪ್ಟರಿಂದ ಎಸ್ಕೇಪ್ ಆಗಂಗಿಲ್ಲ. ಬೇಸ್ ಪಕ್ಕ ಆಯ್ತಾ? ಹಾಗಾದ್ರೆ ಇದ್ರೊಳಗೆ ಏನದ, ಈ ಚಾಪ್ಟರ್ ಒಳಗೆ ಏನದ ಅಂತಂದ್ರೆ ವಿ ಆರ್ ಸ್ಟಡಿಯಿಂಗ್ ಇಟ್ಸ್ ಎಫೆಕ್ಟ್. ಇದ್ರೊಳಗಡೆ ಒಂದು ನೀವು ನೆನ್ಪಿಟ್ಕೊಡ್ರಿ, ಎಕ್ಸ್ಟರ್ನಲ್ ನಾವು ಅಪ್ಲೈ ಮಾಡ್ತೀವಿ. ಇಂಟರ್ನಲ್ ಏನಾಗ್ತದ ಡೆವಲಪ್ ಆಗ್ತೈತಿ. ಎಕ್ಸ್ಟರ್ನಲ್ ಏನು ಮಾಡ್ತೀವಿ? ಅಪ್ಲೈ ಮಾಡ್ತೀವಿ. ಇಂಟರ್ನಲ್ ಏನಾಗುತ್ತೆ? ಡೆವಲಪ್ ಮಾಡ್ತೀವಿ. ನೀ ಎಕ್ಸ್ಟರ್ನಲ್ ಬರೇ ಸಿಗ್ಮಾ ಎಕ್ಸ್ ಹಾಕು, ಒಳಗಡೆ ಸಿಗ್ಮಾ ಟೋ ಡೆವಲಪ್ ಆಕೈತಿ. ಎಕ್ಸ್ಟರ್ನಲ್ ಬರೇ ಸಿಗ್ಮಾ ವೈ ಹಾಕು, ಒಳಗಡೆ ಟೋ ಸಿಗ್ಮಾ ಡೆವಲಪ್ ಆಕೈತಿ. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಹಾಕು, ಸಿಗ್ಮಾ ಟೋ ಡೆವಲಪ್ ಆಕೈತಿ. ಮತ್ತೆ ಒಳಗಡೆ ನೀ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಟೋ ಹಾಕು, ಮೂರು ಹಾಕು, ಅಲ್ಲಿನೂ ಸಿಗ್ಮಾ ಟೋ ಡೆವಲಪ್ ಆಕೈತಿ. ಬರೇ ಟೋ ಹಾಕು, ಸಿಗ್ಮಾ ಟೋ ಡೆವಲಪ್ ಆಕೈತಿ. ಅಂಡರ್ಸ್ಟುಡಾ? ನೀ ಏನೂ ಹಾಕಿಲ್ಲ ಅಂದ್ರೆ ಮಾತ್ರ ಏನೂ ಬರಂಗಿಲ್ಲ. ಇಲ್ಲಿ ಏನೂ ಹಾಕಿಲ್ಲ ಅಂದ್ರೆ ಇಲ್ಲಿ ಏನೂ ಬರಂಗಿಲ್ಲ. ಬಟ್ ನೀ ಏನಾರ ಹಾಕು, ಟೋನ್ ಆ ಕಡೆ ಹಾಕು, ಎಕಡೆ ಏನಾರ ಹಾಕು, ಎಲ್ಲ ತೋರಿಸ್ಬಿಟ್ಟು ನೋಡಿ. ಎಕ್ಸ್ ತೋರಿಸಿನಿ, ವೈ ತೋರಿಸಿನಿ, ಸಿಂಗಲ್ ಇಂಡಿವಿಜುವಲ್ ಎಕ್ಸ್ ತೋರಿಸಿನಿ, ಇಂಡಿವಿಜುವಲ್ ವೈ ತೋರಿಸಿನಿ, ಎಕ್ಸ್ ವೈ ಕಾಂಬಿನೇಷನ್ ತೋರಿಸಿನಿ, ಎಕ್ಸ್ ವೈ ಟೋ ಕಾಂಬಿನೇಷನ್ ತೋರಿಸಿನಿ, ಬರೀ ಟೋ ಕಾಂಬಿನೇಷನ್ ತೋರಿಸಿನಿ. ಎಲ್ಲ ಕಂಡೀಷನ್ಸ್ ಒಳಗೂ ಕೂಡ ಒಳಗೆ ಏನು ಡೆವಲಪ್ ಆಕೈತಿ? ಸಿಗ್ಮಾ ಟೋ ಡೆವಲಪ್ ಆಗೇ ಆಗ್ತಾವ. ನಾವು ಏನು ಸ್ಟಡಿ ಮಾಡ್ಬೇಕಪ್ಪ ಈ ಚಾಪ್ಟರಲ್ಲಿ ಅಂತಂದ್ರೆ, ಹಾಗಾದ್ರೆ ಇದನ್ನ ಅಪ್ಲೈ ಮಾಡಿದಾಗ ಇವು ಎರಡರದ್ದು ವ್ಯಾಲ್ಯೂ ಎಷ್ಟು, ಇದನ್ನ ಅಪ್ಲೈ ಮಾಡಿದಾಗ ಇವೆರಡರ ವ್ಯಾಲ್ಯೂ ಎಷ್ಟು, ಇವೆರಡು ಅಪ್ಲೈ ಮಾಡಿದಾಗ ಎಷ್ಟು, ಇವು ಮೂರು ಅಪ್ಲೈ ಮಾಡಿದಾಗ ಎಷ್ಟು, ಇದನ್ನ ಅಪ್ಲೈ ಮಾಡಿದಾಗ ಎಷ್ಟು. ಇದೇ ಈ ಚಾಪ್ಟರ್ಗೆ ಇಷ್ಟು. ಅಂದ್ರೆ ನಾನು ಅಪ್ಲೈ ಇಷ್ಟು ಮಾಡ್ತೀನಿ, ಒಳಗಡೆ ಏನು ಡೆವಲಪ್ ಆಗ್ತದ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ ಈ ಚಾಪ್ಟರ್. ಹೇಳ್ತಾ? ಇದು ನಮ್ಗೆ ಏನು ಅಂತಂದ್ರೆ ಓವರ್ ಆಲ್ ಆಗಿ ಸರ್ವೇಯಿಂಗ್ ಒಳಗೆ ಹೇಳ್ತಾರಲ್ಲ, ಏನು ಹೇಳ್ತಾರೆ ಹೇಳ್ರಿ? ಸ್ಟಡಿ ಹೋಲ್ ಟು ಪಾರ್ಟ್ ಅಂತ ಹೇಳ್ತಾರಲ್ಲ, ಹಂಗೆ ನಾವೇನು ಮಾಡಿದ್ವಿ ಅಂದ್ರೆ ಎಂಟೈರ್ ಚಾಪ್ಟರ್ನ ಹೋಲ್ ಒಳಗಡೆ ಸ್ಟಡಿ ಮಾಡಿದ್ವಿ. ಈಗ ಒಂದೊಂದು ಪಾರ್ಟ್ ಬೈ ಸ್ಟಡಿ ಮಾಡ್ಕೊಂಡು ಹೋಗೋಣ. ಓಕೆನಾ? ಆರ್ ಯು ರೆಡಿ ವಿತ್ ಮೀ? ನಾವು ಲೆಟ್ ಅಸ್ ಕನ್ಸಿಡರ್. ಈ ಚಾಪ್ಟರಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ 4 ಡಿವೈಡ್ ಮಾಡ್ತೀನಿ. ನಾನು ಇದನ್ನು ಈ ಚಾಪ್ಟರ್ ಏನು ಮಾಡ್ತೀನಿ? 4 ಡಿವೈಡ್ ಮಾಡ್ತೀನಿ. ಒಂದು ಜನರಲ್ ಸ್ಟ್ರೆಸ್ ಕಂಡೀಷನ್ ಅಂತೇಳಿ, ಜನರಲ್ ಸ್ಟ್ರೆಸ್ ಕಂಡೀಷನ್. ಎರಡನೇದ್ದು ಯೂನಿಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್. ಮೂರನೇದ್ದು ಬೈಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್. ನಾಲ್ಕನೇದ್ದು ಪ್ಯೂರ್ ಶಿಯರ್ ಕಂಡೀಷನ್. ಓಕೆನಾ? 4 ಕೇಸಸ್ ಒಳಗೆ ಡಿವೈಡ್ ಮಾಡ್ತೀನಿ. ಈ ಚಾಪ್ಟರ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಈಸಿ ಚಾಪ್ಟರ್ ಇದೆ. ಇದರಷ್ಟು ಈಸಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಒಳಗೆ ಯಾವುದೂ ಇಲ್ಲ. ಅರ್ಥ? ಬಟ್ ನನಗೆ ಅದು ಹೆಂಗೆ ಹೇಳ್ಬೇಕನ್ನೋ ಗೊತ್ತಿಲ್ಲ. ನೀವು ಯಾವುದೇ ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಟೀಚರ್ನ ಹತ್ರ ಹೋಗ್ರಿ, ಈ ಚಾಪ್ಟರ್ನ ಟಫ್ ಚಾಪ್ಟರ್ ಅಂತ ಹೇಳ್ತಾರೆ. ನಮ್ಮ ಟೀಚರ್ ಯಾರಂದ್ರೆ ಒಬ್ರು ದೊಡ್ಡ ಸರ್, ಅವ್ರ ಹೆಸರು ಹೇಳಂಗಿಲ್ಲ,
ನಮ್ಮ ಜೈನ್ ಕಾಲೇಜ್ ಒಳಗಿದ್ದಾಗೂ ಇತ್ತು, ನಮ್ಮ ಬಿ ಸಿ ಒಳಗೆ ಇದ್ದಾಗ ಇತ್ತು, ಮತ್ತು ನಾವು ಬೇರೆ ಬೇರೆ ವರ್ಕ್ಶಾಪ್ ಒಳಗೆ ಅಟೆಂಡ್ ಆಗಿದ್ವಿ. ಒಂದು ಸಾಮ್ ವರ್ಕ್ಶಾಪ್ ಅಟೆಂಡ್ ಆಗಿದ್ದೆ ದೋಸ್ತರ ಹೇಳ್ತೀನಿ. ಆ ಸಾಮ್ ವರ್ಕ್ಶಾಪ್ ಒಳಗಡೆ ಹೌ ಟು ಟೀಚ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಟು ದ ಸ್ಟೂಡೆಂಟ್ಸ್ ಅಂತ ಇರ್ತದೆ. ಅದ್ರೊಳಗಡೆ ಅವ್ರು ಏನು ಮಾಡಿದ್ರು ಗೊತ್ತೇನು, ಅವ್ರು ಒಂದು ಕಾಮನ್ ಸ್ಟೇಟ್ಮೆಂಟ್ ಹೇಳಿದ್ರು. ಅವರು ಏನು ಹೇಳಿದ್ರು ಗೊತ್ತಾ, ನೆವರ್ ಎವರ್ ಟೀಚ್ ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಫಸ್ಟ್ ಆಸ್ ಎ ಫಸ್ಟ್ ಚಾಪ್ಟರ್ ಫಾರ್ ದ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು ಅವರು. ನಾನು ಅಲ್ಲೇ ಫ್ಲಾಟ್ ಆಗಿಬಿಟ್ಟೆ. ಅದು ಸ್ಟ್ರೆಂತ್ ಆಫ್ ಮಟೀರಿಯಲ್ ವರ್ಕ್ಶಾಪ್ ಅಲ್ಲೇ ಅಂತ ಅನಿಸ್ಬಿಡ್ತು ನನಗೆ. ಯಾಕಂದ್ರೆ ನನ್ನ ಅಕಾರ್ಡಿಂಗ್ಲಿ ಏನಂತಂದ್ರೆ ಇದನ್ನ ಹುಡುಗರಿಗೆ ಫಸ್ಟ್ ಹೇಳ್ಬೇಕು, ಸೊ ದಟ್ ಹುಡುಗ ಫೀಲ್ ಮಾಡ್ತಾನ ಸಾಮ್ ಈಸಿ ಐತಿ ಅಂತ ಹೇಳಿ. ಎಂತ ಜಗತ್ತೈತಿ ನೋಡು. ಇದನ್ನ ಫಸ್ಟ್ ಟೀಚ್ ಮಾಡೋದ್ರಿಂದ ಹುಡುಗ ಫೀಲ್ ಆಗ್ತದೆ ಏನಂತ, ಸಾಮ್ನಂತ ಈಸಿ ಸಬ್ಜೆಕ್ಟ್ ಯಾವುದೂ ಇಲ್ಲ ಅಂತೇಳಿ. ಆಮೇಲೆ ಅವ ಉಳಿದ ಚಾಪ್ಟರ್ಗಳನ್ನ ಸ್ಟಡಿ ಮಾಡ್ಕೊಂತ ಹೋಗ್ತಾನ. ಬಟ್ ಆ ಪ್ರೊಫೆಸರ್ಸ್ಗಳು ಹೇಳ್ತಾರೆ, ದೊಡ್ಡವ್ರು ಹೇಳ್ತಾರೆ, ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಫಸ್ಟ್ ಎಂದೂ ಹುಡುಗರಿಗೆ ಹೇಳ್ಬೇಡ್ರಿ. ಯಾಕಂದ್ರೆ ಹುಡುಗರು ಇದನ್ನ ಅರ್ಥ ಮಾಡ್ಕೊಳಕ್ ಟಫ್ ಆಗುತ್ತಾ, ದೇ ವಿಲ್ ಗೋ ಅವೇ ಫ್ರಮ್ ದ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ಹೇಳಿದ್ರು. ಆರ್ ಯು ರೆಡಿ? ಇದಕ್ಕೆ ಯಾಕೆ ಇಷ್ಟು ದ್ವೇಷ ಮಾಡ್ತಾರೆ ಈ ಸಬ್ಜೆಕ್ಟಿಗೆ? ನಮಗೂ ಕೂಡ ಒಬ್ಬರು ಸೀನಿಯರ್ ಪ್ರೊಫೆಸರ್ ನನಗೆ ಫಸ್ಟ್ ಟೈಮ್ ಸಾಮ್ ಕೊಟ್ಟಾಗೂ ಕೂಡ ಅದನ್ನೇ ಹೇಳಿದ್ರು ಅವರು. ಕಾಂಪೌಂಡ್ ಸ್ಟ್ರೆಸ್ ಹೇಳ್ಬೇಡ್ರಿ, ಅದನ್ನ ಲಾಸ್ಟ್ಗೆ ಇಟ್ಬಿಡ್ರಿ, ಅದನ್ನ ಹುಡುಗರು ಆಪ್ಷನಲ್ ಒಳಗೆ ಬರೀರಿ, ಆಬ್ಜೆಕ್ಟಿವ್ ಒಳಗೆ ಬರೀಲಿ ಅಂತಂದ್ರೆ. ಹೌದಾ? ಬೇಡ. ನಾನು ನಿಮ್ಗೆ ಹೇಳ್ತೀನಿ, ಇದರಷ್ಟು ಈಜಿ ಜಗತ್ತೊಳಗಡೆ ಯಾವ ಸಬ್ಜೆಕ್ಟ್ಸ್ ಇಲ್ಲ. ನನ್ನ ಫೇವ್ರೆಟ್ ಟಾಪಿಕ್ ಇದು. ಹೌದಾ? ನೋಡೋಣ. ಜನರಲ್ ಸ್ಟ್ರೆಸ್ ಥಿಯರಿ ಅಂತಂದ್ರೆ, ಜನರಲ್ ಸ್ಟ್ರೆಸ್ ಕೇಸ್ ಅಂತಂದ್ರೆ ಏನಂದ್ರೆ, ಇದ್ರ ಒಳಗಡೆ ಎವ್ರಿಥಿಂಗ್ ಈಸ್ ಅಲೈವ್. ತಿಳಿತಾ? ಎವ್ರಿಥಿಂಗ್ ಈಸ್ ಅಲೈವ್. ಏನೇನು ಅಲೈವ್ ಅದ ಇದ್ರೊಳಗ? ಸಿಗ್ಮಾ ಎಕ್ಸು ಐತಿ, ಸಿಗ್ಮಾ ವೈನು ಐತಿ, ಟೋನು ಐತಿ. ರೈಟಾ? ಓಕೆ. ಯುನಿಆಕ್ಸಿಯಲ್ ಸ್ಟ್ರೆಸ್ ಥಿಯರಿ ಅಂತಂದ್ರೆ ಓನ್ಲಿ ಒನ್ ಆಕ್ಸಿಸ್ ಒಳಗೆ ಮಾತ್ರ ಸ್ಟ್ರೆಸ್ ಐತಿ, ಸಿಗ್ಮಾ ಎಕ್ಸ್ ಅಷ್ಟ ಐತಿ. ಹಂಗಾದ್ರೆ ಸಿಗ್ಮಾ ವೈ ಏನೈತಿ? ಜೀರೋ ನೀನ್ ಅನ್ಕೋಬೇಕು. ಟೋ ಅಂದ್ರೆ ಏನು? ಜೀರೋ ನೀನ್ ಅನ್ಕೋಬೇಕು. ಹೇಳ್ತಾ? ಇದು ಜನರಲ್. ಇದು ಹಂಗಾರೆ ಬೈ ಆಕ್ಸಿಯಲ್ ಸ್ಟ್ರೆಸ್ ಕಂಡೀಷನ್ ಅಂತಂದ್ರೆ ಏನು? ನೀನೇ ಹೇಳ್ತಿದ್ದಿ ಈಗ. ಹೌದಾ? ಈಜಿ ಅಲ್ಲ. ಸಿಗ್ಮಾ ಎಕ್ಸ್ ಐತಿ, ಸಿಗ್ಮಾ ವೈ ಐತಿ, ಹಂಗಾರೆ ಏನಿಲ್ಲ? ಟೋ ಇಲ್ಲ. ಇಲ್ಲ ಅಂತಂದ್ರು ನೀನ ಏನ್ ಮಾಡು? ಜೀರೋ ಅಂತ ತಿಳ್ಕೊ. ಪ್ಯೂರ್ ಶಿಯರ್ ಕಂಡೀಷನ್ ಅಂದ್ರೆ ಏನು? ಓನ್ಲಿ ಶಿಯರ್ ಐತಿ, ಓನ್ಲಿ ಶಿಯರ್ ಐತಿ. ಏನಿಲ್ಲ ಇಲ್ಲಿ? ಸಿಗ್ಮಾ ಎಕ್ಸ್ ಇಲ್ಲ, ಸಿಗ್ಮಾ ವೈ ಇಲ್ಲ. ಹೇಳ್ತಾ? ಓಕೆ. ಈ ಚಾಪ್ಟರ್ ಯಾಕೆ ಈಸಿ ಆಗುತ್ತಾ ಅಂತ ನಿಮ್ಗೆ ಹೇಳ್ತೀನಿ. ಯಾಕೆ ಈಸಿ ಆಗುತ್ತಂದ್ರೆ, ಆಲ್ ಫಾರ್ಮುಲಾಸ್ ಏನೈತಲ್ಲ ನಾವು ಇದಕ್ಕೆ ಸ್ಟಡಿ ಮಾಡಿಬಿಡೋಣ. ಜನರಲ್ ಸ್ಟ್ರೆಸ್ ಥಿಯರಿನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿಬಿಡೋಣ. ಯು ಸ್ಟಡಿ ವೆಲ್, ಸ್ಟಡಿ ಆಲ್ ಫಾರ್ಮುಲಾಸ್ ಸ್ಟಡಿ ಮಾಡಿ. ನೀ ಯುನಿಆಕ್ಸಿಯಲ್ ಸ್ಟಡಿ ಮಾಡ್ಬೇಕಿತ್ತಂದ್ರೆ ಇದ ಫಾರ್ಮುಲಾನ ಇಲ್ಲಿ ಬರೆದು ಆ ಫಾರ್ಮುಲಾದೊಳಗಡೆ ಸಿಗ್ಮಾ ವೈ ಕೊಡು ಜೀರೋ ಹಾಕು, ಟೋ ಕೊಡು ಜೀರೋ ಹಾಕು, ಈ ಕಂಡೀಷನ್ ಸಿಕ್ಬಿಡ್ತೈತಿ. ಆ ಫಾರ್ಮುಲಾದೊಳಗಡೆ ಟೋ ಕೊಡು ಜೀರೋ ಹಾಕು, ಈ ಕಂಡೀಷನ್ ಸಿಕ್ಬಿಡುತ್ತೆ. ಆ ಫಾರ್ಮುಲಾದೊಳಗಡೆ ಸಿಗ್ಮಾ ಎಕ್ಸ್ ಕೊಡು ಜೀರೋ, ಸಿಗ್ಮಾ ವೈ ಕೊಡು ಜೀರೋ ಹಾಕ್ಬಿಡು, ಇವು ಫಾರ್ಮುಲಾ ಸಿಗ್ತಾವ. ಅಂದ್ರೆ ಈ ಚಾಪ್ಟರ್ ಒಳಗಡೆ ಯಾಕೆ ಟಫ್ ಅಂತಾರ ಹುಡುಗರು ಅಂದ್ರೆ, ಬೈಹಾಟ್ ಹಾಕ್ಬೇಕಂತಾರ. ಏನ್ ಬೈಹಾಟ್ ಹಾಕ್? ಇದ್ರೊಳಗೆ ಏನಿಲ್ಲ ಅಂದ್ರೂ 1 2 3 4 5 6 6 + 7 8 9 10 10 11 12 ಫಾರ್ಮುಲಾ ಬರ್ತಾವ. ಇಲ್ಲಿ 12 ಫಾರ್ಮುಲಾ ಇರ್ಬೋದು. ಇಲ್ಲಿ 12, ಇಲ್ಲಿ 12, ಇಲ್ಲಿ 12, ಇಲ್ಲಿ 12, ಇವು ನಮ್ಮ ಪ್ರೊಫೆಸರ್ಸ್ಗಳು ಹೇಳೋದು. ಟೋಟಲ್ ಇಷ್ಟು ಫಾರ್ಮುಲಾಗಳು ಬರ್ತಾವ ಅಂದ್ರೆ ಈ ಟೋಟಲ್ ಚಾಪ್ಟರ್ ಫಾರ್ಮುಲಾದಿಂದ ತುಂಬಿ ಹರಿತೈತಿ. ಹೌದಾ? ನಮಗೆಲ್ಲ ಬರೀ ಅನಾಲಿಸಿಸ್ ಹಂಗಾದ ಈಗ ಅಂಜಿಗೆ ಬರಕತ್ತೆ, ಅಪ್ಪ ಅಮ್ಮ 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 ಅಂತ ಹೇಳಿದ. ಬಟ್ ನೀ ಬರೀ 12 ಫಾರ್ಮುಲಾ ಬೈ ಹಾಟ್ ಹಾಕ್ಬೇಕಾಗೈತಿ. ಈ 12 ಫಾರ್ಮುಲಾದೊಳಗಡೆ ಇವೆರಡರದ ನೇಚರ್ ಸೇಮ್ ಅದ, ಇವೆಲ್ಲ ಸೇಮ್ ಅದ ಅಂದಮೇಲೆ ನೀ ಬರೀ 12 ಫಾರ್ಮುಲಾ ನೆನ್ಪಿಟ್ಬಿಟ್ರೆ ಇವು ಮುಂದಲು ಫಾರ್ಮುಲಾಗಳು ತಾನಾಗಿ ಬರ್ತಾವ. ಬಿಕಾಸ್ ಯು ಆರ್ ಜಸ್ಟ್ ರಿಮೆಂಬರಿಂಗ್ ದೋರ್ ಕಂಡೀಷನ್ಸ್. ಆ ಕಂಡೀಷನ್ಸ್ಗಳನ್ನ ನೆನ್ಪಿಟ್ಕೊಂತೀವಿ, ಅವ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ, ನಿನಗೆ ಆರಾಮಾಗಿ ಫಾರ್ಮುಲಾಗಳು ಬರ್ತಾವೆ. ಈ 12 ಫಾರ್ಮುಲಾ ನೆನ್ಪಿಡೋಕ್ಕೂ ನಾನು ನಿನಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅವನ್ನೂ ಕೂಡ ನೀ ಏನು ಮಾಡ್ಬೋದು? ಬೈ ಹಾಟ್ ಹಾಕೋ ಅವಶ್ಯಕತೆ ಇಲ್ಲ, ಟ್ರಿಕ್ಸ್ ಅದ, ಅದರಿಂದ ನೆನ್ಪಿಟ್ಕೋಬೋದು. ತಿಳಿತಾ? ನೋಡು, ಇಲ್ಲಿವರೆಗೂ ಕೂಡ ಐ ಥಿಂಕ್ ಐ ಹ್ಯಾವ್ ಸ್ಪೆಂಡ್ ಅಬೌಟ್ ಎಷ್ಟು 29